ನೋಡ್ಬೋದು ಇಷ್ಟು ದೊಡ್ಡ ದೊಡ್ಡ ಗ್ಯಾಂಟ್ರಿಗಳು, ಇಷ್ಟು ದೊಡ್ಡ ದೊಡ್ಡ ಕ್ರೇನ್ಸ್ನ ಆಪ್ರೇಟ್ ಮಾಡ್ಬೇಕಂದ್ರೆ ಯಾರು ಇಲ್ಲ ಮೇಲೆ. ಬೇರೆ ದೇಶದಲ್ಲೆಲ್ಲ ಅಲ್ಲೊಬ್ಬ ಮೇಲೆ ಆಪ್ರೇಟ್ ಇರ್ತಾನೆ, ಇಲ್ಲಿ ಆ ಪ್ಲೇಸಲ್ಲಿ ಒಬ್ರು ಆಪ್ರೇಟರ್ ಅಲ್ಲಿ ನೋಡ್ಕೊಂಡು ಆಪ್ರೇಟ್ ಮಾಡ್ತಿರ್ತಾರೆ. ಬಟ್ ಇಲ್ಲಿ ನೋಡಿ ಆ ಪ್ಲೇಸ್ ಅಲ್ಲಿ ಯಾರು ಇಲ್ಲವೇ ಇಲ್ಲ, ಅದನ್ನ ತೆಗೆದೇ ಹಾಕ್ಬಿಟ್ಟಿದ್ದಾರೆ. ವಿತೌಟ್ ಯಾರು ಇಲ್ದಿರಾನೆ ಆಪ್ರೇಟ್ ಆಗ್ತಿದೆ. ಬಟ್ ಅಫ್ಕೋರ್ಸ್ ಮಾನಿಟರ್ ಮಾಡೋದಕ್ಕೆಲ್ಲೋ ಒಂದ್ ಕಡೆ ಕೂತ್ಕೊಂಡಿರ್ತಾರೆ ಸ್ವಲ್ಪ ಜನ. ಬಟ್ ಇಲ್ಲಿ ನೋಡಿ ಇದು ವೆಹಿಕಲ್ಸ್ ಕಂಟೈನರ್ನ ಕ್ಯಾರಿ ಮಾಡೋದು ಪ್ರತಿಯೊಂದು ಡ್ರೈವರ್ಲೆಸ್ ಆಟೋಮೆಟಿಕ್. ಇದು ಚೈನಾದ ವಿಶೇಷ. ಪ್ರತಿ ಸರಿ ಚೈನಾಗೆ ಬಂದಾಗ್ಲೂ ಆಶ್ಚರ್ಯ ಆಗುತ್ತೆ. ಇವರು ಯೂಸ್ ಮಾಡುವಂಥ ಟೆಕ್ನಾಲಜಿ, ಇವ್ರು ಇರುವಂಥ ಅಡ್ವಾನ್ಸ್ಮೆಂಟ್ ನೋಡಿದ್ರೆ ಲಿಟ್ರಲಿ ವರ್ಲ್ಡ್ ನಂಬರ್ 1 ಚೈನಾನೇ ಅನ್ಸುತ್ತೆ ಎಷ್ಟೊಂದು ಸರಿ. ನೋಡ್ಬೋದು ಇಷ್ಟು ಅಂದ್ರೆ ಜನಸಂಖ್ಯೆ ಆಲ್ಮೋಸ್ಟ್ ಇವಾಗ ನಂಬರ್ 2 ಪೊಸಿಷನ್ ಇದ್ದಾರೆ. ಮುಂಚೆ ನಂಬರ್ 1 ಇದ್ರು ಅವರು. ಬಟ್ ಅಂದ್ರೂ ಇಷ್ಟು ಜನಸಂಖ್ಯೆ ಇದ್ರೂ ಕೂಡ ಎಷ್ಟು ಆಟೋಮೇಷನ್ ಇದೆ ಅಂದ್ರೆ ಚೈನಾದಲ್ಲಿ ಪ್ರತಿ ಒಂದು ಅಂದ್ರೆ ಇಷ್ಟು ದೊಡ್ಡ ಪೋರ್ಟಲ್ಲಿ ಎಷ್ಟೋ ಸಾವಿರ ಜನ ಕೆಲಸ ಇಕ್ಕೋಬಹುದು ಇವರು, ಎಷ್ಟೋ ಲಕ್ಷಾಂತರ ಜನ ಇಕ್ಕೋಬಹುದೇನೋ, ಅಷ್ಟು ದೊಡ್ಡ ಪೋರ್ಟ್ ಇದು. ಬಟ್ ಎಷ್ಟು ಆಟೋಮೇಟೆಡ್ ವೆಹಿಕಲ್ಸ್, ಆಟೋಮೇಟೆಡ್ ಗ್ಯಾಂಟ್ರಿಗಳು, ಆಟೋಮೇಟೆಡ್ ಕ್ರೇನ್ಗಳಿದಾವೆ ಅಂದ್ರೆ ಪ್ರತಿಯೊಂದು ಆಟೋಮ್ಯಾಟಿಕ್. ನೀವು ನೋಡ್ಬೋದು ಎಲ್ಲವೂ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ಪೋರ್ಟಲ್ಲಿ ನೋಡಿ, ಇದು ನಮ್ಮ ಶಿಪ್ನ ಕಂಟೈನರ್ ಟರ್ಮಿನಲ್, ಅಂದ್ರೆ ನಮ್ಮ ಶಿಪ್ನ ಕಂಟೈನರ್ಸ್ ಲೋಡು ಡಿಸ್ಚಾರ್ಜ್ ಆಗುವಂಥ ಜಾಗ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಈ ಶಿಪ್ನ ಜನ್ಮಸ್ಥಾನ ಅಲ್ಲಿದೆ ನೋಡಿ, ದೂರ ಕಾಣಿಸ್ತಿದ್ಯಾ? ಸೊ ಇದು ನಮ್ಮ ಶಿಪ್ನ ಜನ್ಮಸ್ಥಾನ. ಯಾಕೆಂದ್ರೆ ನಮ್ಮ ಶಿಪ್ ಡೆಲಿವರಿ ಆಗಿದೆ ಈ ಪೋರ್ಟಿಂದ. ಸೊ ನಮ್ಮ ಶಿಪ್ಪು ಫುಲ್ಲು ಕನ್ಸ್ಟ್ರಕ್ಟ್ ಆಗಿದ್ದು ಮಾಡಿರೋದೆಲ್ಲ ಈ ಶಿಪ್ ಯಾರ್ಡಿಂದಾನೆ. ನೋಡ್ಬೋದು ಅಲ್ಲೆಲ್ಲ ಶಿಪ್ಗಳು ನಿಂತಿದೆಯಲ್ಲ, ಅದೆಲ್ಲ ಹೊಸ ಶಿಪ್ಗಳು, ರೆಡಿ ಆಗ್ತಿರುವಂಥ ಶಿಪ್ಗಳು. ಅವೆಲ್ಲ ಹೊಸ ಶಿಪ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಲ್ಲಿ. ಅದೇ ಶಿಪ್ ಯಾರ್ಡ್, ಚೈನಾದ ಕಿಂಗ್ಡಮ್ನ ಶಿಪ್ ಯಾರ್ಡ್ ಅದು. ಎಷ್ಟೊಂದು ಜನ ಅನ್ಕೋಬಹುದು ಏನಪ್ಪ ಇವನು ಚೈನಾನ ಅಷ್ಟೊಂದು ಹೊಗಳ್ತಾವನೆ, ಬೇರೆ ದೇಶನ ಅಷ್ಟೊಂದು ಪ್ರೈಸ್ ಮಾಡ್ತಾನೆ ಅಂತ. ಬಟ್ ಫ್ಯಾಕ್ಟ್ ಇಸ್ ಫ್ಯಾಕ್ಟು. ಸೊ ನಮ್ಮ ಕಣ್ಣಿಗೆ ಮುಂದೆ ಏನು ಕಾಣಿಸುತ್ತೋ ಅದನ್ನ ಹೇಳಲೇಬೇಕು. ಏನಾದರೂ ಒಂದು ಅದ್ಭುತವಾಗಿರೋ ವಿಷಯಗಳು ಕಣ್ಣು ಮುಂದೆ ಕಾಣಿಸಿದಾಗ ಶೇರ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಸೊ ಇದೆಲ್ಲ ನಿಜ.